இன்றைக்கு ஓசூர் நகரிலே காங்கிரஸ் சட்டமன்ற உறுப்பினர் திரு சிவாஜி நகரை சேர்ந்த நண்பர் இன்றைக்கு இங்கு கிருஷ்ணகிரி மேற்கு மற்றும் கிழக்கு மாவட்டத்தினுடைய பொறுப்பாளர்களை நியமிப்பதற்காக இன்றைக்கு இங்கு வந்திருக்கிறார்கள். அவருடைய நல்ல ஒரு பண்பாளர், அவருடைய தேர்வு நல்ல முறையில் இருக்கும். ஆகவே அங்கு யார் நம்ம வேட்புமனு கேட்கிறார்களோ அவர்களெல்லாம் அவர் சந்தித்து தன்னுடைய முடிவை சொல்வார் என்று சொல்லியிருக்கிறார். ஆகவே நண்பர்கள் எல்லாம் அவர் வேட்பாளர்கள் அவரை சந்தித்து கொடுத்தால் நல்ல முறையில் ஒரு செயல் திட்டத்தை வடிவமைத்து அகில இந்திய காங்கிரஸ் கமிட்டி கொடுப்பதாக சொல்லியிருக்கிறார். ಎಲ್ಲರಿಗೂ ನಮಸ್ಕಾರ. ಕನ್ನಡ ಗೊತ್ತಿದೆಯಾ? ಮಾತಾಡಬಹುದಾ? ತಮಿಳ್ ಶುರು ಪಡಲ ಸರ್, ಕನ್ನಡ ಎಂಡ್ ಪಡಲ. ಇನ್ನೀಗ ಹೊಸೂರು ತೊಗದಿಯ ಕಾಂಗ್ರೆಸ್ ಕಕ್ಷಿ ವರ್ಕರ್ಸ್ ಮೀಟಿಂಗ್ ನಾ ಬ್ಯಾಂಗ್ಳೂರ್ಲೆ ಬಂದು ரொம்ப சந்தோஷமா ஆட்சி எனக்கு நான் சந்தோஷமா இருக்கேன். சாரி, அந்த அளவுக்கு தமிழ் பேசுறதுக்கு வரதில்லை. கிருஷ்ணகிரியில வந்து தமிழ் பேசுறதுக்கு கத்துக்கிட்டு இருக்கேன். சோ இன்னைக்கு இந்த மீட்டிங்ல நம்ம சேர்ந்திருக்கிறது ಒಂದು ரொம்ப சீரியஸ். ஹலோ, there is no discipline, please. ಒಂದು சீரியஸ் இஷ்யூல நம்ம எல்லாரும் சேர்ந்திருக்கோம். கிருஷ்ணகிரி டிஸ்ட்ரிக்ட்ல அப்புறமா தமிழ்நாடு ஸ்டேட்ல அதி சீக்கிரமா எலெக்ஷன் வருது. இந்த எலெக்ஷன்ல காங்கிரஸ் கட்சி அப்புறமா நம்ம அலையன்ஸ் மறுபடியும் ஜெயிக்கிறது, அப்புறமா கவர்மெண்ட் ஃபார்ம் பண்ணும். அதுக்காக நம்ம கட்சி ஸ்ட்ராங் ஆகணும். கொஞ்சம் ஸ்ட்ரென்த் கட்சிக்கு வரணும். இல்லைனாக்கா நம்ம தலைவர் ராகுல் காந்தி ரவர பிஜேபி அப்புறமா மோடி கிட்ட ஃபைட் இருக்குது இல்லையா? அந்த ஃபைட்ல ராகுல் காந்தி அவருக்கு ஸ்ட்ரென்த் கொடுக்கணும். அதுக்காக ராகுல் காந்தி ಅವರು அப்புறமா மல்லிகார்ஜுன் கர்கே तमिलनाडु सीनियर अब्जर्वर्स कोई अकबर भाई छोड़ दीजिए 1-2 मिनट. कोई अंगे वर्कर्स अப்புறமா தலைவர் கிட்ட பேசணும். அவர் மனசுல என்ன இருக்குது அது ரிப்போர்ட் பண்ணி அனுப்பணும்ன்ற ஒரு ஆர்டர் நம்மளுக்கு இருக்குது. ಇವತ್ತು ಆ ಆರ್ಡರ್ ತಗೊಂಡು ನಾನು ಇಲ್ಲಿ ಬಂದಿದ್ದೇನೆ. ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು, ಕಚ್ಚಿ ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಒಂದು ಒಳ್ಳೆ ಮಾವಟರ தலைவர் ಬೇಕು. ಯಾರು ವರ್ಕರ್ಸ್ ಜೊತೆಗೆ ಕೋಆರ್ಡಿನೇಟ್ ಮಾಡ್ತಾರೋ, ಸಾಮಾನ್ಯ ಜನರ ಪರವಾಗಿ ಧ್ವನಿ ಎತ್ತುತ್ತಾರೋ, ಕಾಂಗ್ರೆಸ್ ಐಡಿಯಾಲಜಿ ಏನಿದೆ
ಅದಕ್ಕೆ ಬದ್ಧರಾಗಿ ಕೆಲಸ ಮಾಡ್ತಾರೋ ಅಂತ ಒಬ್ಬ ಇವರೇ ಏನಪ್ಪ ಇದು ಯಾರಿಗೂ ಸೀರಿಯಸ್ನೆಸ್ ಇಲ್ಲ. ಸೊ ಅಂತ ಒಬ್ಬ ನಾಯಕ, ಅಂತ ಒಬ್ಬ தலைவர், ಈಸ್ಟ್ ಅಪ್ರಮ ವೆಸ್ಟ್ ಡಿಸ್ಟ್ರಿಕ್ಟ್ ಎರಡು ಡಿಸ್ಟ್ರಿಕ್ಟ್ಗೂ ಒಂದು தலைவர் ಬೇಕು. ಈ ತೀರ್ಮಾನ ಮುಂಚೆ ಚೆನ್ನೈಲೇ ಅಪ್ರಮ ಡೆಲ್ಲಿಯಲ್ಲಿ ಆಗುತ್ತೆ. ಯಾರ ಮಾವಟ தலைவர் ಆಗ್ಬೇಕು ಅಂತ ಡೆಲ್ಲಿಯಲ್ಲಿ ತೀರ್ಮಾನ ಆಗುತ್ತೆ, ಚೆನ್ನೈಯಲ್ಲಿ ಆಗೋದು. ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು, ಕೃಷ್ಣಗಿರಿಯಲ್ಲಿ ಯಾರ ಮಾವಟ தலைவர் ಆಗ್ಬೇಕು, ಕೃಷ್ಣಗಿರಿ ವರ್ಕರ್ಸ್ ಮತ್ತೆ ಲೀಡರ್ಸ್ ಒಪಿನಿಯನ್ ತಗೊಂಡು ಮಾಡಬೇಕು, ಡೆಲ್ಲಿಯಲ್ಲಿ ಚೆನ್ನೈಯಲ್ಲಿ ಕೂತ್ಕೊಂಡು ಮಾಡಬಾರದು ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ನಾನು ಲಾಸ್ಟ್ ಟ್ಯೂಸ್ಡೇ ಬಂದಿದ್ದು ಫಸ್ಟ್ ಮೀಟಿಂಗ್ ಕೃಷ್ಣಗಿರಿಯಲ್ಲಿ. ಇವತ್ತು ಟ್ಯೂಸ್ಡೇ, ಎಷ್ಟು ದಿವಸ ಆಯ್ತು? 8 ದಿವಸ. ನನಗೂ ಕೂಡ ಕ್ಷೇತ್ರ ಇದೆ, ಒಂದು ತೊಗದಿ ಇದೆ, ನನಗೂ ಫ್ಯಾಮಿಲಿ ಇದೆ, ನನಗೂ ಬಿಸ್ನೆಸ್ ಇದೆ. ಎಲ್ಲ ಬಿಟ್ಟು ಕೃಷ್ಣಗಿರಿಯಲ್ಲಿ ನಾನು 8 ಡೇಸ್ ನಾನು ಯಾಕೆ ಸ್ಪೆಂಡ್ ಮಾಡ್ತಾ ಇದ್ದೀನಿ? ನಂದೇನ್ ಪರ್ಸನಲ್ ಇಂಟ್ರೆಸ್ಟ್ ಇದೆ? ನಮ್ಮ ಲೀಡರ್ ರಾಹುಲ್ ಗಾಂಧಿ ಅವರ ಆದೇಶ, ನೀವು 8 ದಿವಸ ಕೃಷ್ಣಗಿರಿಯಲ್ಲಿ ಇದ್ದು ಎಲ್ಲರಿಗೂ ಭೇಟಿ ಮಾಡಿ ಅವರ ಫೀಲಿಂಗ್ ಏನಂತ ಅರ್ಥ ಮಾಡಿಕೊಂಡು ಒಂದು ರಿಪೋರ್ಟ್ ಮಾಡಿ ಕಳಿಸಿ ಅಂತ ಅವ್ರು ಕೇಳಿದ್ದಾರೆ. ಸೊ ಲಾಸ್ಟ್ 8 ಡೇಸ್ ಇಂದ ಎಲ್ಲ ಕಡೆ ನಾವು ಭೇಟಿ ಮಾಡ್ತಾ ಇದ್ದೀವಿ. ಕೆಲವ್ರಿಗೆ ಬೇರೆ ಕಡೆ ಭೇಟಿ ಮಾಡಕ್ ಆಗಿಲ್ಲ ಅಂದ್ರೂ ಇವತ್ತು ಇಲ್ಲಿ ಕೂಡ ಭೇಟಿ ಮಾಡಬಹುದು. ವಿ ಕ್ಯಾನ್ ಮೀಟ್ ಹಿಯರ್ ಆಲ್ಸೋ, ನೋ ಪ್ರಾಬ್ಲಮ್. ಯಾರು ಇಂಡಿವಿಜುವಲ್ ಬರಬೇಕು, ಇಂಡಿವಿಜುವಲ್ ಬರ್ಬೋದು. ಯಾರು ಗ್ರೂಪ್ ಅಲ್ಲಿ ಬಂದು ಹೇಳ್ಬೇಕು, ಗ್ರೂಪ್ ಅಲ್ಲಿ ಬಂದು ಹೇಳ್ಬೋದು. ವಿ ಆರ್ ಆಲ್ ಒನ್ ಫ್ಯಾಮಿಲಿ. ಕಾಂಗ್ರೆಸ್ ಇಸ್ ಅ ಫ್ಯಾಮಿಲಿ. ಈ ಫ್ಯಾಮಿಲಿಯಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಬಾಯಿ ಬಾಯಿ. ಕಾಸ್ಟ್ ಇಲ್ಲ, ರಿಲಿಜನ್ ಇಲ್ಲ, ನಾವೆಲ್ಲರೂ ಒಂದು ಫ್ಯಾಮಿಲಿ. ಬಿಜೆಪಿ ಅಂದ್ರೆ ಅಪ್ಪರ್ ಕಾಸ್ಟ್ ಮೇಲೆ, ಬೇರೆ ಕಾಸ್ಟ್ ಕೆಳಗಡೆ. ಈ ರಿಲಿಜನ್ ಆ ರಿಲಿಜನ್. ಕಾಂಗ್ರೆಸ್ ಅಂದ್ರೆ ನಾವೆಲ್ಲರೂ ಒಂದು. ಸೊ ಇದೇ ಡಿಫ್ರೆನ್ಸ್ ನಮ್ಗೆ ಮತ್ತೆ ಕಾಂಗ್ರೆಸ್ ಬಿಜೆಪಿಗೆ. ನಮ್ಮ ಲೀಡರ್ ರಾಹುಲ್ ಗಾಂಧಿ ಎಲ್ಲರ ಪರವಾಗಿ ಕೆಲಸ ಮಾಡ್ತಾರೆ. ಮೋದಿ ಅವರು ಅದಾನಿ ಅಂಬಾನಿ ಪರವಾಗಿ ಕೆಲಸ ಮಾಡ್ತಾರೆ. ಇಷ್ಟೇ ಡಿಫ್ರೆನ್ಸ್ ಇದೆ. ಯಾವ ಮಟ್ಟಕ್ಕೆ ದೇಶ ಹೋಗ್ತಾ ಇದೆ ಅಂದ್ರೆ, ಎಲ್ಲ ಬಿಸ್ನೆಸ್, ಎಲ್ಲ ಪೂಂಜಿ ಅನ್ನೋಕೇನ ಪಣೋ ಸ್ವತ್ತು ಎಲ್ಲ ಅದಾನಿ ಅಂಬಾನಿ ಕೈಗೆ ಕೊಡ್ತಾ ಇದ್ದಾರೆ. ಎಲ್ಲ ಏರ್ಪೋರ್ಟ್ಸ್, ಎಲ್ಲ ಸೀಪೋರ್ಟ್ಸ್, ಕೇಬಲ್ ನೆಟ್ವರ್ಕ್, ಟೆಲಿಫೋನ್, ಡಿಫೆನ್ಸ್ ಸೆಕ್ಟರ್, ಈಗ ನ್ಯೂಕ್ಲಿಯರ್ ಸೆಕ್ಟರ್ ಕೂಡ ಅಂಬಾನಿ ಅದಾನಿ ಕೈಗೆ ಕೊಟ್ಟು, ಇಲ್ಲಿ ನೋಡಿದ್ರೆ ಹಿಂದೂ ಮುಸ್ಲಿಂ ಅಂತಾರೆ, ಅಲ್ಲಿ ನೋಡಿದ್ರೆ ಅದಾನಿ ಅಂಬಾನಿಗೆ ಕೆಲಸ ಮಾಡ್ತಾರೆ. ಇದು ಬಿಜೆಪಿಯ ದ್ವಂದ್ವ ನೀತಿ, ಡಬಲ್ ಸ್ಟ್ಯಾಂಡರ್ಡ್. ಇದು ಹೋಗ್ಲಾಡಿಸ್ಬೇಕು ಅಂದ್ರೆ ತಮಿಳ್ನಾಡು ಇಂದಾನೆ ಇದು ಶುರು ಆಗಬೇಕು, ಸ್ಟಾರ್ಟ್ ಆಗಬೇಕು. ಇಡೀ ಇಂಡಿಯಾ ಮೋದಿ ಬಿಜೆಪಿ, ಮೋದಿ ಬಿಜೆಪಿ ಅಂತ ಹೇಳುವಾಗ ತಮಿಳ್ನಾಡುವಲ್ಲಿ ಒಂದಾಗಿ ಎಲ್ಲರೂ ಸೇರಿ ರಾಹುಲ್ ಗಾಂಧಿ ಅಂತ ಹೇಳಿ 40 ಸೀಟ್ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೈ ಮುಗಿದು ಧನ್ಯವಾದಗಳನ್ನು ಹೇಳ್ತೀವಿ. 2026 ಎಲೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಇದೆ. ಇದು ரொம்ப ಇಂಪಾರ್ಟೆಂಟ್ ಎಲೆಕ್ಷನ್. ಇದು ನಮ್ಮ ಅಲಯನ್ಸ್ ಜೈಕಿನೋ. ನಾವು ಎಲ್ಲರೂ ನಮ್ಮ ನಮ್ಮ ಪರ್ಸನಲ್ ಡಿಫರೆನ್ಸ್ ಬಿಟ್ಟು ಪಾರ್ಟಿಗೆ, ಅಲಯನ್ಸ್ಗೆ ಕೆಲಸ ಮಾಡಬೇಕು. ಇದು ಸ್ಟಾಲಿನ್ಗೆ ವೋಟ್ ಹಾಕೋದು,
ಅಥವಾ ಬೇರೆ ಅಲಯನ್ಸ್ ಪಾರ್ಟ್ನರ್ ವೋಟ್ ಹಾಕೋದು ಅಲ್ಲ. ಇದು ಡೈರೆಕ್ಟ್ಲಿ ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಕೊಡ್ತಕ್ಕಂತ ಎಲೆಕ್ಷನ್. ಅದಕ್ಕೋಸ್ಕರ ನಾವು ಇವತ್ತು ಸೇರಿರ್ತಕ್ಕಂಥದ್ದು ಪಾರ್ಟಿ ಸ್ಟ್ರಾಂಗ್ ಮಾಡಬೇಕು. ನಿಮ್ಮ ಒಪಿನಿಯನ್ ಬೇಕು. ತುಂಬಾ ಜನ ಇವತ್ತು ಸೇರಿದ್ದೀರಿ. ಬಹುಶಃ ಅಲ್ಲಿಂದನೂ ಬಂದವರು ಕೆಲವರು ಕಾವೇರಿ ಪಟ್ಟಣದಿಂದನೂ ಬಂದಿದ್ದೀರಾ. ಅವ್ರಿಗೂ ಕೂಡ ಭೇಟಿ ಮಾಡ್ತೀನಿ. ಹೊಸೂರ್ ಜನ ಯಾರಿದ್ದಾರೆ, ಫಸ್ಟ್ ಹೊಸೂರ್ ಫಿನಿಶ್ ಆದ್ಮೇಲೆ ಕಾವೇರಿ ಪಟ್ಟಣ ಭೇಟಿ ಮಾಡೋಣ. ಆಗ್ಬಹುದಾ? ಚಪ್ಪಲಿ ಹೊಡೀರಿ, ಏನ್ ಪ್ರಾಬ್ಲಮ್, ಅರ್ಧಕ್ಕೆ ಯಾಕೆ ನಿಲ್ಲಿಸ್ಬೇಕು. ಸೊ ಎಲ್ಲರಿಗೂ ಭೇಟಿ ಮಾಡ್ತೀನಿ. ಭೇಟಿ ಮಾಡೋಷ್ಟು ನಾನು ಹೋಗೋದಿಲ್ಲ. ಎಲ್ಲರಿಗೂ ಭೇಟಿ ಮಾಡಿ ಸ್ಯಾಟಿಸ್ಫೈ ಮಾಡಿ ನಿಮ್ಮ ಒಪಿನಿಯನ್, ನಿಮ್ಮ ಫೀಲಿಂಗ್ ಏನಿದೆ ಅಂತ ಎಲ್ಲ ತಿಳ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಬಟ್ ಒಂದು ಏನು, ಒಳಗಡೆ ಬಂದು ಸ್ವಲ್ಪ ಕ್ವಿಕ್ ಆಗಿ ಹೇಳಿ. ನಿಮ್ಮ ಹಿಸ್ಟ್ರಿ ಹೇಳ್ಬೇಡಿ. ಎಲ್ಲರಿಗೂ ಗೊತ್ತಿದೆ ಯಾರು ಸೀನಿಯರ್ ಇದ್ದಾರೆ, ಯಾರು ಜೂನಿಯರ್ ಇದ್ದಾರೆ, ಯಾರು ಎಲ್ಲ ಇದೆ. ಸ್ವಲ್ಪ ಇವತ್ತು ವರ್ತಮಾನದ ಬಗ್ಗೆ ಕ್ವಿಕ್ ಆಗಿ ನಮ್ಗೆ ಹೇಳಿ. ಮತ್ತೆ ಫೋಟೋ ಯಾರು ಕೇಳ್ಬಿಡಿ. ಎಲ್ಲರಿಗೂ ಒಳಗಡೆ ಫೋಟೋ ಅಂದ್ರೆ ಅದಕ್ಕೆ 1 to 2 minutes ಎಕ್ಸ್ಟ್ರಾ ಆಗುತ್ತೆ. ಆಚೆ ನೀವೆಲ್ಲ ವೇಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಒಳಗಡೆ ಬಂದು ನನ್ನ ಜೊತೆಗೆ ಆರಾಮಾಗಿ ನಿಮ್ಮ ಫೀಲಿಂಗ್ಸು, ನಿಮ್ಮ ಒಪಿನಿಯನ್, ಪಾರ್ಟಿ ಬಗ್ಗೆ ಏನಿದೆ ಎಲ್ಲ ನೀವು ಹೇಳಿ ಆಮೇಲೆ ನನಗೆ ಕಳಿಸ್ಕೊಡಿ. ಮತ್ತೆ ಯಾರು ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರು ಯಾರು ಫಾರ್ಮ್ ತಗೊಂಡಿದ್ದಾರೆ, ಆ ಫಾರ್ಮ್ ಕೂಡ ಫಿಲ್ ಮಾಡಿ ಇವತ್ತೇ ಕೊಡಬೇಕು. ದಯವಿಟ್ಟು ಅದು ಕೊಡದೇ ಇದ್ರೆ ಕಷ್ಟ ಆಗುತ್ತೆ. ಇವತ್ತೇ ಫೈನಲ್ ಕೊಟ್ಬಿಡಿ ಫಾರ್ಮ್ಸ್. ಸಪ್ರೇಟ್ ಆಗಿ ಮಾತಾಡ್ಬೇಕು ಆಸ್ಪಿರೆಂಟ್ ಅಂದ್ರೆ ಅವ್ರಿಗೂ ಕೂಡ ಸಪ್ರೇಟ್ ಆಗಿ ನಾನು ಮಾತಾಡ್ತೇನೆ. ಆಗ್ಬೋದಾ? ಕನ್ನಡ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. என்னோட பேச்ச புரிஞ்சுக்கிறீங்கோ நினைக்கிறேன், நம்புறேன். சரியா? ಥ್ಯಾಂಕ್ಯೂ, ನನ್ರಿ. ಹೊಸೂರ್ದು ಯೂನಿಯನ್ ತಾಲೂಕಾ, ಹೊಸೂರು తాలూకా కాంగ్రెస్ కమిటీ దీంట్లో ఎవరే కానీ యా లీడరే కానీ వర్కర్గా ఉండాలా, కేపబుల్ పర్సన్ కావాలా, యాక్టివిటీగా ఉండాలా. అయితే వర్క్ చేయాలా. వర్క్ చేయకుండా ఊరికే దీనికి కట్టచారానికి పనిచేసే వాళ్ళు వేస్ట్. డెవలప్మెంటింగ్ కావాలా, పార్టీ డెవలప్మెంట్ కావాలా, అబ్జర్వేషన్ ఉండాలా. మెయిన్ అబ్జర్వేషన్ లో కూడా కేపబుల్ పర్సన్ లేకుండా ఉంటే కన్నా వేస్ట్. కాంగ్రెస్ పార్టీని వెనక్కి పడిపోతాం కారణం అంటే ఈ యాక్టివ్ లేకుండా ఉండేదాన్ని ఇంకానే మెయిన్. கமிட்டியிலிருந்து பொறுப்பாளர் டெல்லியிலிருந்து வந்திருக்கிறார். அவர் பெங்களூர், அதாவது சிவாஜி நகரின் எம்எல்ஏ, இளைஞர் காங்கிரஸின் 2 முறை தலைவராக இருந்துள்ளார். அவர் மிக ஸ்ட்ரிக்டாக எல்லாத்தையும் ஃபாலோ பண்றாரு. அதே மாதிரி பார்த்தீங்கன்னா 1 to 1, அதாவது ஒவ்வொரு காங்கிரஸ் தொண்டனுடைய நாடி துடுப்பையும் அவர் அறிஞ்சு பண்ணிட்டு இருக்கிறாரு. இது நல்ல சிறப்பான ஒரு மாவட்ட தலைவர் இதில் வர்றதுக்கான வாய்ப்புகள் 100% இருக்கு என்பதை தெரிவித்துக் கொள்கிறேன். இதோடு பார்த்தீங்கன்னா நல்ல எக்ஸ்பீரியன்ஸ் இருக்கணும். அதோட எல்லாரையும் அதாவது அரவணைச்சி போற ஒரு மாவட்ட தலைவராகவும், அதே மாதிரி எந்த ஒரு பிரச்சனை இருந்தாலும் அந்த பிரச்சனைக்கு மக்கள் பிரச்சனையா இருந்தாலும் சரியா, பொதுமக்கள் பிரச்சனையா இருந்தாலும் சரியா, கட்சிக்கார பிரச்சனையா இருந்தாலும் சரியா, வியாபாரிகள் பிரச்சனையா இருந்தாலும் சரியா, அதை முன்னின்று தீர்த்து வைக்கிற ஒரு மாவட்ட தலைவராக வேணும்ன்றது தான் என்னோட பணிவான வேண்டுகோள்.